ಕನಕಪುರ ಆರ್ಇಎಸ್ ವಿದ್ಯಾಸಂಸ್ಥೆಯು ದಿವಂಗತ ಎಸ್ ಕರಿಯಪ್ಪನವರು ಹಾಕಿಕೊಟ್ಟ ದಾರಿಯಲ್ಲೇ ನಡೆಯುತ್ತದೆ. ಅದನ್ನು ಎಂದಿಗೂ ಬದಲಾಯಿಸಲಾಗದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠು ತಿಳಿಸಿದ್ದಾರೆ. ಕನಕಪುರ ನಗರದಲ್ಲಿ ಪರಮಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ 125ನೇ ಜನ್ಮ ವಾರ್ಷಿಕೋತ್ಸವ ಹಾಗೂ ಅಖಿಲ ಕರ್ನಾಟಕ ಕನ್ನಡ ಚರ್ಚಾ ವೇದಿಕೆಯ ಶತಮಾನೋತ್ಸವದ ಸಮಾರಂಭದ ಅಂಗವಾಗಿ ರಾಜ್ಯ ಮಟ್ಟದ ಅಂತರ್ ಕಾಲೇಜು ಕನ್ನಡ ಚರ್ಚಾ ಸ್ಪರ್ಧೆ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂದಿನ ರಾಜಕಾರಣಿಗಳಿಗೆ ಒಮ್ಮೆ ಕುರ್ಚಿ ಸಿಕ್ಕರೆ ತಲೆತಲಾಂತರದವರಿಗೆ ಬಿಟ್ಟು ಕೊಡುವುದೇ ಇಲ್ಲ. ಆದರೆ ದಿವಂಗತ ಎಸ್ ಕರಿಯಪ್ಪನವರು ಅವರು ಇರುವ ಜಾಗಕ್ಕೆ ಮಂತ್ರಿಗಿರಿ ಹುಡುಕಿಕೊಂಡು ಬಂದಾಗ ಅವರು ಅಧಿಕಾರದ ಕುರ್ಚಿಯಿಂದ ದೂರ ಉಳಿದ ವ್ಯಕ್ತಿ ಎಂದು ಆರ್ಇಎಸ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಕಂಠೂರವರು ಕರಿಯಪ್ಪನವರ ಬಗ್ಗೆ ತಿಳಿಸಿಕೊಟ್ಟರು. ಡಿಜಿಟಲೀಕರಣ ಮಾನವನ ಬೌದ್ಧಿಕ ಚಟುವಟಿಕೆಗಳ ಹದಪತನಕ್ಕೆ ಕಾರಣ ಎಂಬ ವಿಚಾರವಾಗಿ ಏರ್ಪಡಿಸಿದ್ದ ಚರ್ಚಾಕೂಟದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸುರೇಶ್ ಗುರುಪಾದಪ್ಪ ಡಬಾರಿ, ರೂರಲ್ ಪದವಿ ಕಾಲೇಜಿನ ಕೆ. ಅಂಜಲಿ, ಉಡುಪಿಯ ವೈಕುಂಠ ಬಾಳಿಗ ಕಾಲೇಜಿನ ಗಣೇಶ್, ಕನಕಪುರದ ಆದಿತ್ಯ ಪದವಿ ಕಾಲೇಜಿನ ಪಿ. ಚೈತ್ರ, ಕನಕಪುರದ ಎಸ್. ಕರಿಯಪ್ಪ ಅಗ್ರಿ ಕಾಲೇಜಿನ ಪುಣ್ಯಶ್ರೀ, ಬೆಂಗಳೂರಿನ ಎಪಿಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪಿ.ಕೆ. ಧನುಶ್ರೀ, ಕನಕಪುರ ರೂರಲ್ ಪದವಿ ಕಾಲೇಜಿನ ಆದರ್ಶ, ಮೈಸೂರಿನ ಮಹಾರಾಜ ಕಾಲೇಜಿನ ಜಿ.ಎಸ್. ಕೃಷ್ಣ, ಕನಕಪುರ ಎಸ್.ಎನ್. ಪಬ್ ಬಿ.ಎಡ್ ಕಾಲೇಜಿನ ಕಲ್ಪನಾ, ಕನಕಪುರ ಎಸ್. ಕರಿಯಪ್ಪ ಬಿ.ಎಡ್ ಕಾಲೇಜಿನ ಕೆ. ಮಹಾಲಕ್ಷ್ಮಿ ಸೇರಿದಂತೆ 15 ಜನ ಚರ್ಚಾಪಟುಗಳು ಸಮಾಧಾನಕರ ಬಹುಮಾನವನ್ನು ಪಡೆದುಕೊಂಡರು. ಹಾಗೆಯೇ ಪ್ರಥಮ ಬಹುಮಾನವನ್ನು ಕನಕಪುರದ ಎಸ್. ಕರಿಯಪ್ಪ ಅಗ್ರಿ ಕಾಲೇಜಿನ ಎಚ್.ಎನ್. ಭಾನುಶ್ರೀ ಗಳಿಸಿದರು. ದ್ವಿತೀಯ ಬಹುಮಾನವನ್ನು ರಾಮನಗರದ ಜಿ.ಎ.ಜಿ.ಸಿ. ಸ್ನಾತಕೋತ್ತರ ಕೇಂದ್ರದ ಎಚ್.ಎಸ್. ರಕ್ಷಿತಾ ಕುಮಾರ್ ಪಡೆದುಕೊಂಡರು. ತೃತೀಯ ಬಹುಮಾನವನ್ನು ಬೆಂಗಳೂರಿನ ವಿ.ವಿ.ಪುರಂ ಕಾನೂನು ಕಾಲೇಜಿನ ರೂಪಶ್ರೀ ಗಳಿಸಿದರು. 4ನೇ ಬಹುಮಾನವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಬಿ.ಎ. ಯೋಗೀಶ್, 5ನೇ ಬಹುಮಾನವನ್ನು ಎನ್.ಆರ್. ಕಾಲೋನಿಯ ಎಪಿಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಚಂದ್ರಶೇಖರ್ ಪಡೆದುಕೊಂಡರು. ರೂರಲ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ವೀರಭದ್ರಯ್ಯನವರು ದಿವಂಗತ ದೊಡ್ಡಯ್ಯ ಶೆಟ್ಟಿಹಳ್ಳಿ ಇವರ ಸ್ಮರಣಾರ್ಥ ಮಾಡುವ ಪರ್ಯಾಯ ಪಾರಿತೋಷಕವನ್ನು ಎಸ್. ಕರಿಯಪ್ಪ ಅಗ್ರಿ ಕಾಲೇಜಿನ ಎಚ್.ಎನ್. ಭಾನುಪ್ರಿಯ ಮತ್ತು ಪುಣ್ಯಶ್ರೀ ದಿಂಬದಹಳ್ಳಿಯ ದಿವಂಗತ ಕೆಂಪು ಇಲೇಗೌಡರ ಸ್ಮರಣಾರ್ಥ ಶ್ರೀಮತಿ ಪುಟ್ಟಲಕ್ಷ್ಮಣ್ಣಮ್ಮನವರು ನೀಡುವ ಪರ್ಯಾಯ ಕನ್ನಡಕವನ್ನು ಮೈಸೂರು ವಿಶ್ವವಿದ್ಯಾಲಯದ ಬಿ.ಎ. ಯೋಗೇಶ್ ಪಡೆದುಕೊಂಡರು. ಬೆಳಗಿನ ವೇದಿಕೆಯ ಕಾರ್ಯಕ್ರಮವನ್ನು ಹಿರಿಯ ವಕೀಲರು, ವಕೀಲರ ಪರಿಷತ್ತಿನ ಮಾಜಿ ಉಪಾಧ್ಯಕ್ಷರೂ ಆದ ಮಲ್ಲೇಶಯ್ಯ ಉದ್ಘಾಟಿಸಿದರು. ಇದೇ ವೇದಿಕೆಯಲ್ಲಿ ಹಿರಿಯ ಚರ್ಚಾಪಟುಗಳಾದ ನಿವೃತ್ತ ಪ್ರಾಧ್ಯಾಪಕರಾದ ತಿಮ್ಮೇಗೌಡ, ವೈದ್ಯರು ಹಾಗೂ ತಟ್ಟಂತ ಹೇಳಿ ಖ್ಯಾತಿಯ ಮಾಧ್ಯಮ ತಜ್ಞರಾದ ಡಾ. ನಾ. ಸೋಮೇಶ್ವರ, ಹಿರಿಯ ಪತ್ರಕರ್ತರಾದ ಟಿ.ಎಂ. ಸತೀಶ್, ಚಂದನ್ ಶರ್ಮಾ, ನಿವೃತ್ತ ಕೃಷಿ ವಿಜ್ಞಾನಿ ಡಾ. ನಾರಾಯಣ ಸ್ವಾಮಿ, ವಾರ್ತಾವಾಚಕಿ ವೀಣಾ ಶರ್ಮಾ, ಎಚ್. ಜೆ. ಮನೋಹರ್, ಹಿರಿಯ ವಕೀಲರಾದ ಪಿ. ನರೇಂದ್ರ ಚಿದಾನಂದ್ ರವರನ್ನು ಸನ್ಮಾನಿಸಲಾಯಿತು. ತೀರ್ಪುಗಾರರಾಗಿ ಜಿ.ಟಿ. ಚಂದ್ರಪ್ಪ, ಡಾ. ಎಚ್.ಟಿ. ಅರವಿಂದ್, ದೇವರಾಜು ಚಂದ್ರಚಂದ್ರ ಭಾಗವಹಿಸಿದ್ದರು. ಸಂಸ್ಥೆಯ ನಿರ್ದೇಶಕರಾದ ಸೂರ್ಯನಾರಾಯಣಗೌಡ, ಕೆ.ಬಿ. ನಾಗರಾಜು, ಕೆ.ಜಿ. ತಿಮ್ಮಪ್ಪ, ಲಕ್ಷ್ಮಣ್ ಬಹುಮಾನ ವಿತರಣೆ ಮಾಡಿದರು. ಪ್ರಾಂಶುಪಾಲರಾದ ಎಂ.ಟಿ. ಬಾಲಕೃಷ್ಣ, ಉಪ ಪ್ರಾಂಶುಪಾಲರಾದ ದೇವರಾಜು, ಸಂಚಾಲಕರಾದ ಜಿ.ಆರ್. ರಾಗಿಣಿ, ಮಾಧ್ಯಮ ವಕ್ತಾರರಾದ ಮನೋಹರ್ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. But therefore, because ಈ ಎಲ್ಲ ಪದಗಳು ಬರ್ತವೆ, ಇದು ಕನ್ನಡ ಸ್ಪರ್ಧೆ ಆಗಿರೋದ್ರಿಂದ ಆದಷ್ಟು ಮಟ್ಟಿಗೆ ಸೂಕ್ತವಾದಂತಹ ಕನ್ನಡ ಪದಗಳನ್ನು ಬಳಸೆ ನಿಮ್ಮ ವಾದ ಮಂಡನೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ ನೋಡಿ, ವಿಷಯವನ್ನ ನೀವು ಕರೆಕ್ಟಾಗಿ ಅರ್ಥೈಸಿಕೊಂಡಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ವಿಷಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿಜಿಟಲೀಕರಣದಿಂದ ಮಾನವನ ಬುದ್ಧಿಮತ್ತೆಯ ಮೇಲೆ ಪರಿಣಾಮ ಬೀರಿದೆಯಾ ಇಲ್ವಾ ಎನ್ನುವುದು ಇವತ್ತಿನ ಚರ್ಚಾ ವಿಷಯ. ನಿಮಗೆ ಡಿಜಿಟಲೀಕರಣ ಅಂದ್ರೇನು, ಕಂಪ್ಯೂಟರೀಕರಣ ಅಂದ್ರೇನು, ಮಾಹಿತಿ ತಂತ್ರಜ್ಞಾನ ಅಂದ್ರೇನು, ಮೂರು ಸಹ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ಮೂರನ್ನು ಸಹ ಮಿಶ್ರ ಮಾಡಿ ನೀವು ವಾದ ಮಂಡನೆ ಮಾಡಿದ್ದೀರಿ. ಅದು ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ.
ಅದರಲ್ಲಿ ಕೆಲವು ಜನ ಡಿಜಿಟಲೀಕರಣ ಅಂದ್ರೆ ಏನು ಅನ್ನುವ ವ್ಯಾಖ್ಯಾನವನ್ನ ಅರ್ಥವನ್ನ ನೀಡಿದ್ದಾರೆ. ಆ ಡಿಜಿಟಲೀಕರಣದಿಂದ ಮಾನವನ ಬೌದ್ಧಿಕ ಚಟುವಟಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎನ್ನುವುದನ್ನ ಕೆಲವು ಮಂದಿ ಸ್ಪಷ್ಟವಾಗಿ ಹೇಳಿದ್ರು. ಹಾಗಾಗಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಮೊದಲು ವಿಷಯವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಿ, ಆಮೇಲೆ ಆ ವಿಷಯಕ್ಕೆ ತಕ್ಕಂತಹ ಪರ ವಿರೋಧಕ್ಕೆ ಬೇಕಾಗಿರುವ ಅಂಶಗಳನ್ನು ಸಂಗ್ರಹಿಸಿ. ಇದಾದ್ಮೇಲೆ ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ, ನೋಡಿ, ನಾವು ತೀರ್ಪುಗಾರರಾಗಿ ಮುಖ್ಯವಾಗಿ 3 ಅಂಶಗಳನ್ನ ಗಮನಿಸ್ತೀವಿ. ಮಾರ್ಕ್ಸ್ ಅನ್ನ ನೀಡ್ಬೇಕಾದ್ರೆ, ಅಂಕಗಳನ್ನ ನೀಡ್ಬೇಕಾದ್ರೆ, ಮೊದಲನೇದು ವಿಷಯ ಮಂಡನೆ. ವಿಷಯವನ್ನ ನೀವು ಯಾವ ರೀತಿ ನಮ್ಮ ಮುಂದೆ ಮಂಡನೆ ಮಾಡಿದ್ರಿ, ವಿಷಯದ ಪ್ರವೇಶ ಹೇಗೆ ಮಾಡಿದ್ರಿ, ವಿಸ್ತಾರ ಹೇಗೆ ಮಾಡಿದ್ರಿ, ಮುಕ್ತಾಯ ಹೇಗೆ ಮಾಡಿದ್ರಿ ಅನ್ನುವುದು, ಇದು ಮೊದಲನೇ ಅಂಶ. ಎರಡನೇ ಅಂಶ, ನಿಮ್ಮ ವಿಷಯವನ್ನ ಯಾವ ರೀತಿ ಸಮರ್ಥಿಸಿದ್ರಿ. ಸಮರ್ಥನೆ ಅಂದ್ರೆ ಏನು? ನಿಮ್ಮ ವಿಷಯಕ್ಕೆ ಪೂರಕವಾಗಿ ಯಾವ ರೀತಿ ಅಂಕಿ ಅಂಶಗಳನ್ನ ನೀಡಿದ್ರಿ, ಯಾವುದೋ ವರದಿಯನ್ನ ಕೊಟ್ಟ, ಯಾವುದೋ ಉದಾಹರಣೆಯನ್ನ ಕೊಟ್ಟ, ಈ ರೀತಿಯ ಅಂಶಗಳನ್ನ ಕೊಟ್ಟಾಗ ನಿಮ್ಮ ವಾದಕ್ಕೆ ಪೂರಕವಾಗಿರ್ತಕ್ಕಂಥ ಸಮರ್ಥನೆ ಸಿಗುತ್ತೆ. ಅದನ್ನ ಮಾಡಿದ್ದೀರಾ, ಇದು ಎರಡನೇ ಅಂಶ. ಮೂರನೇ ಅಂಶ ನಿಮ್ಮ ಶೈಲಿ. ಶೈಲಿ ಅಂದ್ರೆ ಏನು? ಭಾಷೆ. ನಿಮ್ಮ ಭಾಷೆ ಹೇಗಿತ್ತು? ಈ ಅಂಶಗಳನ್ನ ಆಧಾರವಾಗಿಟ್ಟು ನಾವು ಇಂದು ತೀರ್ಪನ್ನ ನೀಡಿದ್ದೀವಿ. ನೋಡಿ, ಇಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೆ ಬಹುಮಾನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಹೇಳಿಕೆ ಇದೆ, ಪಾರ್ಟಿಸಿಪೇಷನ್ ಈಸ್ ಇಟ್ ಸೆಲ್ಫ್ ಅನ್ ಅವಾರ್ಡ್. ಭಾಗವಹಿಸುವಿಕೆ ಅತಿ ದೊಡ್ಡ ಬಹುಮಾನ ಅಂತ. ಒಂದು ಕಾಲೇಜಿನಲ್ಲಿ 500 ಜನ 600 ಜನ ವಿದ್ಯಾರ್ಥಿಗಳಿದ್ರೆ, ಆ 500-600 ಜನ ವಿದ್ಯಾರ್ಥಿಗಳನ್ನ ನೀವು ಪ್ರತಿನಿಧಿಸಿದ್ದೀರಿ. ಮೊದಲನೇ ಬಾರಿಗೆ ಪ್ರತಿನಿಧಿಸುವುದೇ ಮೊದಲನೇ ಬಾರಿ ಬಹುಮಾನ ಆಗಿರುತ್ತೆ. ಇಲ್ಲಿ ಬಹುಮಾನ ಸಿಕ್ತು ಅಂದ್ರೆ ಅದು ಬೋನಸ್. ಹಾಗಾಗಿ ಆಲ್ರೆಡಿ ನಿಮ್ಮೆಲ್ರಿಗೂ ಬಹುಮಾನ ಬಂದಿದೆ. ಇಲ್ಲಿ ಏನಾದ್ರು ಬಹುಮಾನ ಬಂದ್ರೆ, ಮತ್ತೊಮ್ಮೆ ವೈಯಕ್ತಿಕ ಬಹುಮಾನ, ಸಮಾಧಾನಕರ ಬಹುಮಾನ ಬಂದ್ರೆ ಅದು ಬೋನಸ್ ಅಂತ ತಿಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಅಂಶವನ್ನು ನೀವು ಪ್ರಮುಖವಾಗಿ ಗಮನಿಸಿ, ನಿಮ್ಮ ಜ್ಞಾನದ ಬೆಳವಣಿಗೆಯ ಕಡೆ ಹೆಚ್ಚು ಆಸಕ್ತಿಯನ್ನ ತೋರ್ಬೇಕಾಗುತ್ತೆ. ನಿಮಗೆ ದಿನನಿತ್ಯ ಪತ್ರಿಕೆಗಳನ್ನ ಓದಿ. ಪತ್ರಿಕೆಗಳನ್ನ ಓದಿದಾಗ ನಿಮಗೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೆಚ್ಚು ಮಾಹಿತಿಗಳು ಸಿಗುತ್ತೆ. ಪತ್ರಿಕೆಗಳನ್ನ ಓದುವಾಗ ಮೊದಲನೇ ಪುಟ ಕೊನೆ ಪುಟ ಅಷ್ಟೇ ಅಲ್ಲ, ಒಳಗಡೆ ಒಂದು ಸಂಪಾದಕೀಯ ಅಂತ ಬರುತ್ತೆ. ಆ ಸಂಪಾದಕೀಯನ್ನ ಓದಿ. ಸಂಪಾದಕೀಯದ ಪಕ್ಕ ಅನೇಕ ಹಿರಿಯರು ಮತ್ತು ವಿಷಯ ತಜ್ಞರು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಲೇಖನಗಳನ್ನ ಬರೆದಿರ್ತಾರೆ. ಅಂತ ಲೇಖನಗಳನ್ನ ಓದಿದಾಗ ನಿಮ್ಮ ಜ್ಞಾನದ ಅಭಿವೃದ್ಧಿ ಬೆಳವಣಿಗೆ ಆಗುತ್ತೆ. ಆ ರೀತಿಯ ಹವ್ಯಾಸವನ್ನ ನೀವು ಬೆಳೆಸ್ಕೊಂಡೇ ಆದ್ರೆ ಈ ರೀತಿಯ ಚರ್ಚಾ ಸ್ಪರ್ಧೆಯಲ್ಲಿ ನಿಂತು ನೀಡಿರುವ ವಿಷಯದ ಬಗ್ಗೆ ನಿರರ್ಗಳವಾಗಿ ಭಾಷಣವನ್ನ ಮಾಡಬಹುದು. ಆ ಕಡೆ ಹೆಚ್ಚು ಗಮನವನ್ನ ನೀಡಿ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತ, ಕೊನೆಯದಾಗಿ ನಿಮ್ಮೆಲ್ಲರನ್ನೂ ಸಹ ಹುರಿತುಂಬಿಸಿ ಈ ಸ್ಪರ್ಧೆಗೆ ಕಳಿಸಿಕೊಟ್ಟಂತಹ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ, ಅಧ್ಯಾಪಕರಿಗೆ ವೈಯಕ್ತಿಕವಾಗಿ ವಂದನೆಗಳನ್ನ ಸಲ್ಲಿಸಿದ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ 39ನೇ ವರ್ಷದ ಚರ್ಚಾ ಸ್ಪರ್ಧೆಯನ್ನು ಆಯೋಜಿಸಿರ್ತಕ್ಕಂಥ ನನ್ನ ಮಾತೃ ಸಂಸ್ಥೆಯಾಗಿರ್ತಕ್ಕಂಥ ರೂರಲ್ ಕಾಲೇಜು ಮತ್ತು ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತೀರ್ಪನ್ನ ಓದುವಂತವರು ದೇವರಾಜು ಚನ್ನಚಂದ್ರ, ಮತ್ತೊಬ್ಬ ತೀರ್ಪುಗಾರ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಕಾತ್ರದಿಂದ ಕಾಯ್ತಾ ಇರುವಂತ ಬಹುಮಾನ ವಿತರಣೆ ಕಾರ್ಯಕ್ರಮ ಈಗ ಶುರು ಆಗ್ತಾ ಇದೆ. ಆದರೂ ಒಬ್ಬ ತೀರ್ಪುಗಾರನಾಗಿ 2 ವಿಷಯವನ್ನು ನೀವು ಇವತ್ತು ಹೇಳ್ಬೇಕು ಅಂತಾನೆ ಅನ್ನಿಸ್ತು. ಒಂದು, ನಮ್ಮ ಇವತ್ತಿನ ಏನು ಸ್ಪರ್ಧಾರ್ಥಿಗಳೇನಿದ್ರು ಭಾಷೆಯ ಮೇಲೆ ಹಿಡಿತಾನೇ ಇಲ್ಲ ಅನ್ನಿಸ್ಬಿಡ್ತು. ಅದೊಂದು ತುಂಬಾ ಬೇಜಾರೇ ಆಯಿತು. ಅಟ್ಲೀಸ್ಟ್ ಭಾಷೆಯ ಹಿಡಿತವನ್ನ ಸಾಧಿಸುವಂತಹ ಕೆಲಸವನ್ನ ಮಾಡಬೇಕು. ಯಾವುದೇ ತಂತ್ರಜ್ಞಾನ ಮನುಷ್ಯನ ಹಿಡಿತದಲ್ಲಿದ್ದರೆ ಎಲ್ಲವೂ ಚಂದ. ಆದರೆ ತಂತ್ರಜ್ಞಾನದ ಹಿಡಿತದಲ್ಲಿ ಮನುಷ್ಯನೇನಾದರೂ ಸಿಕ್ಕಾಕೊಂಡ್ರೆ ಅಲ್ಲಿಗೆ ಅವನು ದುರ್ಬಲನಾಗ್ತಾ ಇದ್ದಾನೆ ಅನ್ನೋದೇ ಅದರ ಅರ್ಥ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬೆಳಗ್ಗೆ ನಾನು ಒಂದು ಅಬ್ಸರ್ವ್ ಮಾಡಿದೆ. ಯಾವುದೇ ಒಂದು ಚರ್ಚಾ ಸ್ಪರ್ಧೆ ಏನೇ ನಡೀಲಿ, ಒಂದು ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಹೊರಟೋಗ್ತಾರೆ. ಆದರೆ ಇವತ್ತು ವೇದಿಕೆ ಮೇಲೆ ತುಂಬಾ ಖುಷಿ ಪಟ್ಟೆ. ಸಂಸ್ಥೆಯ ಅಧ್ಯಕ್ಷರೊಬ್ಬರು ಸುಮಾರು 2 ಗಂಟೆಗಳ ಕಾಲ ವೇದಿಕೆಯ ಮೇಲೆ ಕುಳಿತು ಚರ್ಚೆಯಲ್ಲಿ ಭಾಗವಹಿಸಿ ಆಲಿಸಿದ್ದನ್ನ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ತುಂಬಾ ಥ್ಯಾಂಕ್ ಯು ಸರ್. ಈ ಇಂಥದೊಂದು ಪ್ರೋತ್ಸಾಹ ಸಂಸ್ಥೆಗೆ ಬೇಕು ಅನ್ನಿಸ್ತು.
ಜೊತೆಗೆ ವೇದಿಕೆಯ ಮೇಲಿರುವಂತಹ ಯಾರನ್ನು ಅಥವಾ ಯಾರ ಹೆಸರನ್ನು ಉಲ್ಲೇಖಿಸುವಂತಹ ಸ್ಥಿತಿಯಲ್ಲಿ ನಾವು ಈಗಿಲ್ಲ. ನೀವು ಕೂಡ ಅಂತಹ ತಾಳ್ಮೆ ನಿಮಗೂ ಕೂಡ ಇಲ್ಲ. ಆ ಕಾರಣದಿಂದ ಬಹುಮಾನವನ್ನ ನಾನೀಗ ಓದುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಕೈಲಾದ ಮಟ್ಟಿಗೆ ಸುಮಾರು 85 ಸ್ಪರ್ಧಿಗಳು ಬಂದಿದ್ರು. ಅವರೆಲ್ಲರನ್ನೂ ಅನಲೈಸ್ ಮಾಡಿ ನಾವು ತೀರ್ಪನ್ನು ಕೊಡೋದಕ್ಕೆ ಸುಮಾರು 1 ಗಂಟೆ ಸಮಯನೇ ತಗೊಳ್ತು. ಅದಕ್ಕೆ ನಾವು ಕ್ಷಮೆ ಕೇಳಬೇಕೋ ಬೇಡವೋ ಗೊತ್ತಿಲ್ಲ, ಆದರೂ ನಾನು ನನ್ನ ಕ್ಷಮೆ ಕೇಳ್ತೀನಿ. ತಡವಾಗಿದ್ದಕ್ಕೆ ತುಂಬ ದೂರದಿಂದ ಬಂದಿರುವಂಥವ್ರಿಗೆ ತುಂಬ ಕಷ್ಟನೇ ಆಗುತ್ತೆ, ಆದರೂ ನಮ್ಮನ್ನು ಸಹಿಸ್ಕೊಳ್ಳಿ. ಈಗಾಗಲೇ ನೀವು ಆವಾಗಲೇ ಹೇಳಿದ್ರು ಅರವಿಂದ್ ಅವರು, ನೀವೆಲ್ಲರೂ ಕೂಡ ಗೆದ್ದಿದ್ದೀರಿ, ಆದರೆ ನಾವು ಬಹುಮಾನ ಕೊಡ್ತಾ ಇರೋರು ಮಾತ್ರ ಲಿಮಿಟ್ ಇರೋದ್ರಿಂದ ಅಷ್ಟು ಜನಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಈಗ ಬಹುಮಾನವನ್ನು ವಿತರಿಸುವಂತಹ ಕೆಲಸವನ್ನ ಅತಿಥಿಗಳು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೊನೆಯ ಬಹುಮಾನದಿಂದ ಹೋಗುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸಮಾಧಾನಕರ ಬಹುಮಾನ 15ನೇ ಬಹುಮಾನ, ಕೊನೆಯ ಬಹುಮಾನ ಶ್ರೀ ಕರಿಯಪ್ಪ BEd ಕಾಲೇಜು ಕನಕಪುರದ ಮಹಾಲಕ್ಷ್ಮಿ ಕೆ ಅವರಿಗೆ ಸಮಾಧಾನಕರ ಬಹುಮಾನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. BEd ಕಾಲೇಜ್ ಮಹಾಲಕ್ಷ್ಮಿ ಕೆ. ಓಕೆ, 14ನೇ ಸಮಾಧಾನಕರ ಬಹುಮಾನ SN BEd ಕಾಲೇಜು ಕನಕಪುರದ ಕಲ್ಪನಾ SN BEd ಕಾಲೇಜು ಕನಕಪುರ. ಸಿದ್ಧತೆಗಾಗಿ ಮಹಾರಾಜ ಕಾಲೇಜು ಮೈಸೂರು ಕೃಷ್ಣ GS ಅವರು ಸಿದ್ಧವಾಗಿರಬೇಕು ಅಂತ. ಇದು ತಮಾಷೆ ಅನಿಸಿದ್ರು, ಸಮಯದ ಅಭಾವದಿಂದ ಈ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ. ಕಲ್ಪನಾ SN BEd ಕಾಲೇಜು ಕಲ್ಪನಾ. ಕೃಷ್ಣ GS ಮಹಾರಾಜ ಕಾಲೇಜು ಮೈಸೂರು. ಮತ್ತೊಂದು ಸಮಾಧಾನಕರ ಬಹುಮಾನ ರೂರಲ್ ಪದವಿ ಕಾಲೇಜು ಕನಕಪುರ ಆದರ್ಶ ರೂರಲ್ ಪದವಿ ಕಾಲೇಜು ಕನಕಪುರ. ಮತ್ತೊಂದು ಸಮಾಧಾನಕರ ಬಹುಮಾನ ಧನುಶ್ರೀ PK APS ಕಲಾ ಮತ್ತು ವಿಜ್ಞಾನ ಕಾಲೇಜು ಬೆಂಗಳೂರು. ಧನುಶ್ರೀ PK ಬೇಗ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಧನುಶ್ರೀ PK APS ಕಲಾ ಮತ್ತು ವಿಜ್ಞಾನ ಕಾಲೇಜು ಬೆಂಗಳೂರು. ಮತ್ತೊಂದು ಸಮಾಧಾನಕರ ಬಹುಮಾನ ಪುಣ್ಯಶ್ರೀ ಶ್ರೀ S ಕರಿಯಪ್ಪ ಅಗ್ರಿ ಕಾಲೇಜು ಕನಕಪುರ. ಪುಣ್ಯಶ್ರೀ ಶ್ರೀ S ಕರಿಯಪ್ಪ ಅಗ್ರಿ ಕಾಲೇಜು ಕನಕಪುರ. ತಮ್ಮ ಶಿಷ್ಯೊಬ್ಬರಿಗೆ ತಾವೇ ಕೊಡುವಂತಹ ಸುವರ್ಣ ಅವಕಾಶ. ತುಂಬ ಖುಷಿಯ ವಿಷಯಗಳಿಗೆ ಇದು. ಮತ್ತೊಂದು ಸಮಾಧಾನಕರ ಬಹುಮಾನ ಚೈತ್ರ P ಆದಿತ್ಯ ಪದವಿ ಕಾಲೇಜು ಕನಕಪುರ. ಚೈತ್ರ P ಆದಿತ್ಯ ಪದವಿ ಕಾಲೇಜು ಕನಕಪುರ. ಚೈತ್ರ P ಆದಿತ್ಯ ಪದವಿ ಕಾಲೇಜು. ಓಕೆ ಸರ್, ಥ್ಯಾಂಕ್ ಯು. ಗಣೇಶ್ ವೈಕುಂಠ ಬಾಳಿಗ ಕಾಲೇಜು ಉಡುಪಿ. ಓಕೆ, ಅವರ ಅನುಪಸ್ಥಿತಿ. ಅಂಜಲಿ ಕೆ ರೂರಲ್ ಪದವಿ ಕಾಲೇಜು ಕನಕಪುರ. ಅಂಜಲಿ ಕೆ ರೂರಲ್ ಪದವಿ ಕಾಲೇಜು ಕನಕಪುರ. ಅಂಜಲಿ ಕೆ. ಸುರೇಶ್ ಗುರುಪಾದಪ್ಪ ಡವಾರಿ ಮೈಸೂರು ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿಯ ಸುರೇಶ್ ಗುರುಪಾದಪ್ಪ ಡವಾರಿ.
ಓಕೆ ರೆಡಿ. ಹಲೋ ಇದೀಗ ಮತ್ತಷ್ಟು ಆತಂಕ ಕುತೂಹಲದ ಕಡೆಗೆ ನಾವು ಹೋಗಬೇಕಾಗಿದೆ. ಈಗ 5ನೇ ಬಹುಮಾನದಿಂದ ನಾವು ಪ್ರಾರಂಭ ಮಾಡ್ತಿದ್ದೀವಿ. 5ನೇ ಬಹುಮಾನವನ್ನ ಚಂದ್ರಶೇಖರ್ APS ಕಲಾ ಮತ್ತು ವಿಜ್ಞಾನ ಕಾಲೇಜು NR ಕಾಲೇಜು ಪಡ್ಕೊಂಡಿದ್ದಾರೆ. ಅವ್ರ ವೇದಿಕೆ ಮೇಲೆ ಬಂದು ಬಹುಮಾನವನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಂದ್ರಶೇಖರ್ APS ಕಲಾ ಮತ್ತು ವಿಜ್ಞಾನ ಕಾಲೇಜು NR ಕಾಲೇಜು. ಮೈಸೂರು ವಿಶ್ವವಿದ್ಯಾನಿಲಯದ ಯೋಗೇಶ್ BA ಅವರು 4ನೇ ಬಹುಮಾನವನ್ನು ಪಡೆದಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಯೋಗೇಶ್ BA ಮೈಸೂರು ವಿಶ್ವವಿದ್ಯಾನಿಲಯ 4ನೇ ಬಹುಮಾನ ಪಡೆದ ಎಲ್ಲ ಸ್ಪರ್ಧಾರ್ಥಿಗಳು ತಮ್ಮ ಸಹಿಯನ್ನು ಮಾಡಿ ಹೋಗಬೇಕು ಅಂತ ಬಹುಮಾನ ಪಡೆದ ಎಲ್ಲರೂ ತಮ್ಮ ಸಹಿಯನ್ನು ಮಾಡಿಯೇ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ತೃತೀಯ ಬಹುಮಾನವನ್ನ ವಿವಿಪುರಂ ಕಾನೂನು ಕಾಲೇಜಿನ ರೂಪಶ್ರೀ ಅವರು ಪಡ್ಕೊಂಡಿದ್ದಾರೆ. ರೂಪಶ್ರೀ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ರೂಪಶ್ರೀ ವಿವಿಪುರಂ ಕಾನೂನು ಕಾಲೇಜು ಬೆಂಗಳೂರು ತೃತೀಯ ಬಹುಮಾನ. ಓಕೆ ರೆಡಿ. ಹಲೋ ಓಕೆ ಥ್ಯಾಂಕ್ ಯು. ದ್ವಿತೀಯ ಬಹುಮಾನ ರಕ್ಷಿತ್ ಕುಮಾರ್ HS GFGC ಸ್ನಾತಕೋತ್ತರ ಕೇಂದ್ರ ರಾಮನಗರ. ರಕ್ಷಿತ್ ಕುಮಾರ್ HS ದ್ವಿತೀಯ ಬಹುಮಾನ. ಓಕೆ ರೆಡಿ ಸರ್. ಹಲೋ ಸರ್. ಹಲೋ ರೆಡಿ. ಓಕೆ ನೀವೆಲ್ಲರೂ ಗಾತ್ರದಿಂದ ಕಾಯ್ತಾರಂತ ಪ್ರಥಮ ಬಹುಮಾನವನ್ನ ಈಗ ನಾವು ಘೋಷಿಸಲೇಬೇಕಾಗಿದೆ. ಶ್ರೀ S ಕರಿಯಪ್ಪ ಅಗ್ರಿ ಕಾಲೇಜು ಕನಕಪುರದ ಭಾನುಪ್ರಿಯ HS ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಭಾನುಪ್ರಿಯ HS ಅವರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಭಾನುಪ್ರಿಯ HS ಪ್ರಥಮ ಬಹುಮಾನ. ಸರ್ ಹೇಳ್ತಾ ಇದ್ದಾರೆ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಸರ್. ಆ ಕಡೆ ಓಕೆ ರೆಡಿ. ಹಲೋ ಥ್ಯಾಂಕ್ ಯು. ಈಗ ಪರ್ಯಾಯ ಕನ್ನಡ ಮತ್ತು ಪರ್ಯಾಯ ಪಾರಿತೋಷಿಕವನ್ನು ನೀಡುವಂತಹ ಸಮಯ. ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಒಟ್ಟು ಗೆದ್ದಿರುವ ಖುಷಿಯನ್ನು ಸಂಭ್ರಮಿಸಿ ಮೈಸೂರು ವಿಶ್ವವಿದ್ಯಾನಿಲಯದ ಯೋಗೇಶ್ BA ಮತ್ತು ಸುರೇಶ್ ಗುರುಪಾದಪ್ಪರವರು ಪರ್ಯಾಯ ಕನ್ನಡವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಕನ್ನಡವನ್ನ ಎಲ್ಲರೂ ಚಪ್ಪಾಳೆ ನೋಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಓಕೆ ಇದ್ದೀನಿ. ರೆಡಿ ಸರ್. ಹಲೋ ಸರ್. ಓಕೆ ಸರ್ ಥ್ಯಾಂಕ್ ಯು. ಇದೀಗ ಪರ್ಯಾಯ ಪಾರಿತೋಷಕದ ಸರದಿ. ನಿಮ್ಮೆಲ್ಲರ ಕುತೂಹಲ ಸ್ಪರ್ಧಾರ್ಥಿಗಳ ಕಣ್ಣುಗಳಲ್ಲಿ ಈಗಾಗಲೇ ಕಾಣಿಸ್ತಾ ಇರುತ್ತೆ. S ಕರಿಯಪ್ಪ ಅಗ್ರಿ ಕಾಲೇಜ್ ಕನಕಪುರದ ಭಾನುಪ್ರಿಯ ಮತ್ತು HN ಪುಣ್ಯಶ್ರೀ ಅವರು ಪಡ್ಕೊಂಡಿದ್ದಾರೆ. ಅವರು ಮೊದಲ ಪರ್ಯಾಯ ಪಾರಿತೋಷಕವನ್ನು ಪಡ್ಕೊಂಡಿದ್ದಾರೆ. ಅವರು ವೇದಿಕೆ ಮೇಲೆ ಬಂದು ಪಾರಿತೋಷಕವನ್ನು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಭಾನುಪ್ರಿಯ HN ಹಾಗೂ ಪುಣ್ಯಶ್ರೀ ಹಾಗೂ ಅವರ ಕಾಲೇಜಿನಿಂದ ಯಾರು ರೆಪ್ರೆಸೆಂಟ್ ಮಾಡಿದಾರೋ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪರ್ಯಾಯ ಪಾರಿತೋಷಕವನ್ನ ಪಡ್ಕೋಬೇಕು ಅಂತ ಕೇಳ್ತೀವಿ.
ಓಕೆ ಸರ್, ರೆಡಿ ಅಲ್ಲ? ಓಕೆ, ರೆಡಿ ಸರ್ ಅಲ್ಲ? ಓಕೆ ಸರ್, ಥ್ಯಾಂಕ್ ಯು. ಪ್ರಶಸ್ತಿಗಳನ್ನಾಗಿ ತೀರ್ಪುಗಾರರಾಗಿ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ ಅನ್ನುವಂತ ಒಂದು ಸಂತಸದ ಜೊತೆ ನಾನು ಈ ವೇದಿಕೆಯನ್ನು ಬಿಟ್ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ. ಒಂದು ವೇಳೆ ನಾವು ತಪ್ಪುಗಳು ಅನಿಸಿದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನೀಗ ವೇದಿಕೆಯನ್ನು ಬಿಟ್ಕೊಡ್ತೀನಿ. ಧನ್ಯವಾದ. ಧನ್ಯವಾದಗಳು ಸರ್.